ಆತ್ಮೀಯರಿಗೆಲ್ಲ ಸ್ವಾಗತ. ಇದು ನೋಡಿ ವಿಟಮಿನ್ ಸೊಪ್ಪು. ಈ ವಿಟಮಿನ್ ಸೊಪ್ಪಿಗೆ ಇನ್ನೊಂದು ಹೆಸರು ಚಕ್ರಮುನಿ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುತ್ತೆ. ಇದಕ್ಕೇನು ಈ ಬೆಳೆ ಮಾಡಬೇಕಿದ್ರೆ ತುಂಬ ಸಾಹಸ ಪಡಬೇಕಂತ ಏನಿಲ್ಲ. ಒಂದು ಕೋಲನ್ನು ನೆಟ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಈ ವಿಟಮಿನ್ ಸೊಪ್ಪಿಂದ ತುಂಬ ಆರೋಗ್ಯಕರವಾದ ಖನಿಜಾಂಶ ಇರುವುದರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ವಿಟಮಿನ್ ಸೊಪ್ಪು ಅಥವಾ ಈ ಚಕ್ರಮುನಿ ಸೊಪ್ಪಿಂದ ಬರೀ ಪಲ್ಯ ಮಾತ್ರ ಅಲ್ಲದೆ ತಾಳಿಪಟ್ಟಿ ಉಪಯೋಗಿಸ್ಬೋದು, ಹಾಗೆಯೇ ತಂಬುಳಿ ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು, ಸಾಂಬಾರಿಗೆ ಉಪಯೋಗಿಸ್ಬೋದು. ನಾನಿವತ್ತು ಸ್ವಚ್ಛಗೊಳಿಸಿ ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಇದರಿಂದ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಭಾರಿ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪಿನ ಪಲ್ಯ ಕೂಡ ಊಟಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ಸಾಂಬಾರು ಪುಡಿ ಹಾಕಿದರೂ ಚೆನ್ನಾಗಿರುತ್ತೆ, ಬರೀ ಈರುಳ್ಳಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ. ಹಾಗೆ ಈ ವಿಟಮಿನ್ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಬಳಸ್ತಾ ಇದ್ದೀನಿ. ಹಾಗೆ ತೊಳೆಯುವಾಗ ಸ್ವಲ್ಪ ಉಪ್ಪು ಹಾಕಿದರೆ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಸೊಪ್ಪು ತೊಳೆಯುವಾಗ ಉಪ್ಪು ಹಾಕ್ತಾರೆ ಎಲ್ಲರೂ ಕೂಡ. ಹರಿವೆ ಸೊಪ್ಪಿಗಿರ್ಬೋದು, ಸಬ್ಬಸಿಗೆ ಸೊಪ್ಪಿಗೆ, ಹೊಂಗನೆ ಸೊಪ್ಪಿಗೆ ಎಲ್ಲದಕ್ಕೂ ಉಪ್ಪು ಹಾಕಿ ತೊಳೆದರೆ ಒಳ್ಳೆಯದು. ನಾನು ಇದಕ್ಕೆ ಕೂಡ ಉಪ್ಪು ಹಾಕಿ ತೊಳಿತಾ ಇದ್ದೀನಿ. ನೋಡಿ, ಯಾವುದೇ ಸೊಪ್ಪನ್ನು ಉಪಯೋಗಿಸುವಾಗ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಏನು ಹುಳ ಕೀಟ ಎಲ್ಲ ಇರಬಾರ್ದು. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಹಚ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಹಾಕುವಂಥದ್ದು ಎಣ್ಣೆ ಸ್ವಲ್ಪ ಸಾಕಾಗತ್ತೆ. ಯಾಕಂದರೆ ಸೊಪ್ಪಿನಿಗೆ ಎಣ್ಣೆ ಸ್ವಲ್ಪ ಸಾಕಾಗತ್ತೆ. ಸೊಪ್ಪಿನ ಪರಿಮಳನೇ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈರುಳ್ಳಿ ಹಾಕುವಂಥದ್ದು ಬರೀ ಒಂದು ಈರುಳ್ಳಿ ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ. ಹಾಗೆ ಹಸಿಮೆಣಸು ಕೂಡ ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವಂಥದ್ದು. ಯಾವುದೇ ಸೊಪ್ಪಾಗಲಿ ಉಪಯೋಗಿಸಲಿಕ್ಕೆ ಗೊತ್ತಿರಬೇಕು. ಪ್ರಥಮವಾಗಿ ಸೊಪ್ಪಿನ ಮಾಹಿತಿ ನಮಗೆ ತಿಳಿದಿರಬೇಕು. ಪ್ರತಿ ಆಹಾರದಲ್ಲಿ ಕೂಡ ಹುಳಿ ಅಂಶ ಇರಲೇಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಇದ್ರೇ ಮಾತ್ರ ಅಡುಗೆ ಚೆನ್ನಾಗಾಗೋದು ಅನ್ನೋದೇ ಇದೆ. ಹಾಗಾಗಿ ಒಂದು ಟೊಮೆಟೊವನ್ನು ಹಾಕಿದ್ದೀನಿ. ನಿಂಬೆಹಣ್ಣು ಬೇಕಿದ್ದರೆ ನಿಂಬೆಹಣ್ಣು ಹಾಕ್ಕೋಬೋದು, ಟೊಮೆಟೊನೇ ಹಾಕಬೇಕಂತ ಏನಿಲ್ಲ. ಹುಳಿ ಟೊಮೆಟೊ ಇದ್ದರೆ ಒಂದು ಟೊಮೆಟೊ ಸಾಕಾಗುತ್ತೆ. ನೋಡಿ, ಈ ಸೊಪ್ಪಿನ ಪರಿಮಳ ಈಗಲೇ ಬರ್ತಾಯಿದೆ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕುವಂಥದ್ದು. ಈ ಥರ ಪಲ್ಯ ಚಪಾತಿಗೂ ಒಳ್ಳೆಯದಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಕುಚ್ಚಲಕ್ಕಿ ಗಂಜಿಯನ್ನು ಮಾಡಿದ್ದೆ. ಅದಕ್ಕೆ ನಾನು ಈ ಸೊಪ್ಪಿನ ಪಲ್ಯವನ್ನು ಮಾಡಿದ್ದು. ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕುವಂಥದ್ದು. ತೆಂಗಿನಕಾಯಿ ತುರಿ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಇಷ್ಟ ಇದ್ದರೆ ಹಾಕೋಬೋದು. ತುಂಬ ಚೆನ್ನಾಗೂ ಕಾಣ್ತಾಯಿದೆ. ಪರಿಮಳ ಕೂಡ ಸೊಪ್ಪಿದ್ದು ಬರ್ತಾಯಿದೆ. ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪಿನ ಪಲ್ಯ ಸಿದ್ಧವಾಗಿದೆ. ಊಟಕ್ಕೆ ಚಕ್ರಮುನಿ ಸೊಪ್ಪಿನ ಅಥವಾ ವಿಟಮಿನ್ ಸೊಪ್ಪಿನ ಪಲ್ಯ ನೀವು ಪ್ರಯತ್ನಿಸಿ. ಹೇಗಾಯಿತು ಅಂಥೇಳಿ ತಿಳಿಸಿ. ಧನ್ಯವಾದಗಳು.